ಖಂಡಿತ ದುಷ್ಟರ ಸಂಗತಿ ನೆರಳು ಕೊಯ್ಯದೆ ಬಿಡದು ಕೊರಳು ಎಂಬ ಗಾದೆ ಮಾತಿನ ಅರ್ಥ ಮತ್ತು ಮಹತ್ವವನ್ನು ವಿವರಿಸುವ ಪ್ರಬಂಧ ಇಲ್ಲಿದೆ. ದುಷ್ಟರ ಸಂಗತಿ ನೆರಳು ಕೊಯ್ಯದೆ ಬಿಡದು ಕೊರಳು. ಪೀಠಿಕೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿನಂತೆ ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳು. ಮಾನವನ ಜೀವನಕ್ಕೆ ಬೇಕಾದ ಮೌಲ್ಯಗಳನ್ನು ಇವು ಸರಳವಾಗಿ ತಿಳಿಸುತ್ತವೆ. ಅಂತಹ ಪ್ರಭಾವಶಾಲಿ ಗಾದೆಗಳಲ್ಲಿ ದುಷ್ಟರ ಸಂಗತಿ ನೆರಳು ಕೊಯ್ಯದೆ ಬಿಡದು ಕೊರಳು ಎಂಬುದೂ ಒಂದು. ಇದು ಕೆಟ್ಟ ಜನರ ಸ್ನೇಹದಿಂದ ಉಂಟಾಗುವ ಭೀಕರ ಪರಿಣಾಮಗಳ ಬಗ್ಗೆ ಎಚ್ಚರಿಕೆ ನೀಡುತ್ತದೆ. ಗಾದೆಯ ಅರ್ಥ. ಈ ಗಾದೆಯ ನೇರ ಅರ್ಥವೇನೆಂದರೆ, ನಾವು ದುಷ್ಟರ ಜೊತೆ ಸ್ನೇಹ ಬೆಳೆಸಿದರೆ ಅವರು ನಮ್ಮ ನೆರಳಿನಂತೆ ಬೆನ್ನತ್ತಿ ಬಂದು ಅಂತಿಮವಾಗಿ ನಮ್ಮ ಕೊರಳನ್ನೇ ಕೊಯ್ಯುತ್ತಾರೆ, ನಮ್ಮ ನಾಶಕ್ಕೆ ಕಾರಣವಾಗುತ್ತಾರೆ. ಅಂದರೆ ಕೆಟ್ಟವರ ಸಹವಾಸ ಆರಂಭದಲ್ಲಿ ಆಕರ್ಷಕವಾಗಿ ಕಂಡರೂ ಅದರ ಅಂತ್ಯ ಮಾತ್ರ ಅತ್ಯಂತ ನೋವಿನಿಂದ ಕೂಡಿರುತ್ತದೆ. ವಿಷಯದ ವಿವರಣೆ. ಮನುಷ್ಯನು ಸಂಘಜೀವಿ. ನಾವು ಯಾರ ಜೊತೆ ಇರುತ್ತೇವೆಯೋ ಅವರ ಗುಣಗಳು ನಮ್ಮ ಮೇಲೆ ಪ್ರಭಾವ ಬೀರುತ್ತವೆ. ಇದನ್ನು ಸಂಗಾತ್ ಸಂಜಾಯತೆ ದೋಷಾಃ ಎನ್ನಲಾಗುತ್ತದೆ. ಆರಂಭದ ಮೋಹ. ಕೆಟ್ಟವರು ಆರಂಭದಲ್ಲಿ ತುಂಬಾ ಹಿತವಾಗಿ ಸಹಾಯ ಮಾಡುವವರಂತೆ ನಟಿಸಬಹುದು, ಆದರೆ ಅವರ ಅಂತರಂಗದಲ್ಲಿ ಸ್ವಾರ್ಥ ಮತ್ತು ಕುತಂತ್ರ ಅಡಗಿರುತ್ತದೆ. ಪ್ರಭಾವ. ಕೆಟ್ಟವರ ಜೊತೆಗಿದ್ದರೆ ನಮ್ಮ ಒಳ್ಳೆಯತನ ಕ್ರಮೇಣ ನಾಶವಾಗುತ್ತದೆ. ನಾವು ಮಾಡದ ತಪ್ಪಿಗೂ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ನಾಶ. ಒಬ್ಬ ವ್ಯಕ್ತಿ ಎಷ್ಟೇ ಜಾಣನಾಗಿದ್ದರೂ ದುಷ್ಟರ ಗುಂಪಿನಲ್ಲಿದ್ದರೆ ಸಮಾಜ ಅವನನ್ನು ದುಷ್ಟನೆಂದೇ ಪರಿಗಣಿಸುತ್ತದೆ. ಅವರ ಕೆಟ್ಟ ಕೆಲಸಗಳ ಫಲಿತಾಂಶವಾಗಿ ನಾವು ಪ್ರಾಣಾಪಾಯ ಅಥವಾ ಗೌರವಕ್ಕೆ ಚ್ಯುತಿ ಬರುವಂತಹ ಸಂದರ್ಭಗಳನ್ನು ಎದುರಿಸಬೇಕಾಗುತ್ತದೆ. ಉದಾಹರಣೆಗಳು. ನಮ್ಮ ಪುರಾಣಗಳಲ್ಲಿ ಇದಕ್ಕೆ ಉತ್ತಮ ಉದಾಹರಣೆಯೆಂದರೆ ಕರ್ಣ. ಕರ್ಣನು ಮಹಾನ್ ದಾನಿ ಮತ್ತು ಶೂರನಾಗಿದ್ದರೂ ದುಷ್ಟನಾದ ದುರ್ಯೋಧನನ ಸ್ನೇಹ ಮಾಡಿದ್ದರಿಂದ ಅಧರ್ಮದ ಹಾದಿಯಲ್ಲಿ ನಡೆಯಬೇಕಾಯಿತು. ಅಂತಿಮವಾಗಿ ಆ ಸ್ನೇಹವೇ ಅವನ ಸಾವಿಗೆ ಕಾರಣವಾಯಿತು. ಹಾಗೆಯೇ ಕೆಟ್ಟ ವ್ಯಸನಗಳುಳ್ಳ ಸ್ನೇಹಿತರ ಜೊತೆಗಿದ್ದರೆ ನಮಗೂ ಆ ವ್ಯಸನಗಳು ಅಂಟಿಕೊಂಡು ಜೀವನ ಹಾಳಾಗುತ್ತದೆ. ಉಪಸಂಹಾರ. ಒಳ್ಳೆಯವರ ಸ್ನೇಹವು ನಮ್ಮನ್ನು ಉನ್ನತ ಸ್ಥಾನಕ್ಕೆ ಏರಿಸಿದರೆ ದುಷ್ಟರ ಸ್ನೇಹವು ನಮ್ಮನ್ನು ಪ್ರಪಾತಕ್ಕೆ ತಳ್ಳುತ್ತದೆ. ಹಾಲಿನ ಜೊತೆ ಸೇರಿದ ನೀರು ಹಾಲೇ ಆಗುತ್ತದೆ, ಆದರೆ ವಿಷದ ಹನಿ ಇಡೀ ಹಾಲನ್ನೇ ವಿಷವಾಗಿಸುತ್ತದೆ. ಆದ್ದರಿಂದ ನಾವು ಯಾರೊಂದಿಗೆ ಸ್ನೇಹ ಬೆಳೆಸುತ್ತಿದ್ದೇವೆ ಎಂಬ ಬಗ್ಗೆ ಸದಾ ಎಚ್ಚರದಿಂದಿರಬೇಕು. ಕೆಟ್ಟವರಿಂದ ದೂರವಿದ್ದು ಬದುಕನ್ನು ಸಾರ್ಥಕಗೊಳಿಸಿಕೊಳ್ಳಬೇಕು.